ಹಲಸಿನ ಹಣ್ಣು ತಿಂದು ಕಾರನ್ನ ಓಡಿಸಿದ್ರೆ ಪಕ್ಕಾ ಕೇಸ್ ಬೀಳುತ್ತೆ. ಇದು ವಿಚಿತ್ರ ಅನ್ಸ್ಬೋದು ನಿಮ್ಗೆ, ಆದ್ರೂ ಕೂಡ ನಿಜ. ಹಲಸಿನಕಾಯಿ ಹಣ್ಣನ್ನ ತಿಂದು ಕಾರನ್ನ ಓಡಿಸಿದ್ರೆ ಬೀಳುತ್ತೆ ಕೇಸ್. ಇದು ವಿಚಿತ್ರ ಅನ್ಸಬಹುದು, ಆದ್ರೆ ಇದು ನಿಜ ಕೂಡ ಹೌದು. ಇನ್ನು ಮುಂದೆ ಹಲಸಿನ ಹಣ್ಣನ್ನ ತಿಂದು ಕಾರನ್ನ ಓಡಿಸಬೇಡಿ. ಮುಲಾಜಿಲ್ದೆ ಪೊಲೀಸರು ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಅರೆ ಏನಿದು, ಹಲಸಿನ ಹಣ್ಣು ತಿಂದ್ರೆ ಕೇಸ್ ಹಾಕ್ತಾರಾ? ಹೌದು ಸ್ವಾಮಿ, ಕೇಸ್ ಹಾಕ್ತಾರೆ. ಹೀಗಾಗಿ 3 ಮೇಲೆ ಕೇಸ್ ಬಿದ್ದಿದೆ. ಕೇರಳದಲ್ಲಿ ಇಂತಹದ್ದೇ ಒಂದು ವಿಚಿತ್ರ ಘಟನೆ ನಡೆದಿದೆ. ಕೇರಳದ RTC ಬಸ್ ಚಾಲಕನ ಮೇಲೆ ಕೇಸ್ ಬಿದ್ದಿದೆ. ಈ ಒಂದು ಚಾಲಕ ಮದ್ಯವನ್ನ ಸೇವಿಸಿ ಬಸ್ ಚಾಲನೆಯನ್ನ ಮಾಡಿದ್ರು. ಮದ್ಯ ಸೇವಿಸಿ ಬಸ್ ಓಡಿಸಿದ್ರೆ ಕೇಸ್ ಬಿದ್ದೇ ಬೀಳುತ್ತೆ. ಅದರಲ್ಲೇನಿದೆ ವಿಶೇಷ ಅಂತ ಕೇಳ್ಬಹುದು. ವಿಚಿತ್ರ ಅಂತಂದ್ರೆ ಈ 3 ಬಸ್ ಚಾಲಕರು ಮದ್ಯ ಸೇವಿಸಲಿಲ್ಲ, ಮದ್ಯದ ಬದಲಿಗೆ ಹಲಸಿನ ಹಣ್ಣು ಸೇವಿಸಿದ್ರು. ಅಧಿಕಾರಿಗಳ ಮುಂದೆ ಮದ್ಯ ಸೇವಿಸಿಲ್ಲ, ಸೇವಿಸಿದ್ದು ಹಲಸಿನ ಹಣ್ಣು ಅಂದಿದ್ರು. ಅನುಮಾನ ಬಂದು ಪರಿಶೀಲನೆ ಮಾಡಿದಾಗ ಮದ್ಯ ಸೇವಿಸಿರುವುದು ಸಾಬೀತಾಗಿದೆ. 3 ಹಲಸಿನ ಹಣ್ಣನ್ನ ತಿಂದು ವಾಸನೆ ಬಂದಿದ್ದು ಸಾಬೀತಾಗಿದೆ. ಮತ್ತೊಬ್ಬರಿಗೆ ಹಲಸಿನ ಹಣ್ಣನ್ನ ತಿನ್ನಿಸಿ ಪರೀಕ್ಷಿಸಿದಾಗ ಅಸಲಿಯತ್ತು ಬಯಲಾಗಿದೆ. ತುಂಬಾ ಮಾಗಿದಂತಹ ಹಣ್ಣಿನಲ್ಲಿ ಕಡಿಮೆ ಪ್ರಮಾಣದ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಇದನ್ನ ವೈನ್ ತಯಾರಿಕೆಗೂ ಬಳಕೆ ಮಾಡಿಕೊಳ್ತಾರೆ ಅಂತ ಹೇಳಿ ತಜ್ಞರು ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಒಂದು ಘಟನೆ ನಡೆದಿದೆ. ಹಲಸಿನ ಹಣ್ಣು ತಿಂದಿದ್ದಕ್ಕೆ ಒಂದು ಕೇಸ್ ಬಿದ್ದಿದೆ. ಇದು ವಿಚಿತ್ರ ಅಂತ ಅನಿಸಿದ್ರು ಕೂಡ ಸತ್ಯ. ಇನ್ನು ಮುಂದೆ ಹಲಸಿನ ಹಣ್ಣನ್ನ ತಿಂದು ಕಾರನ್ನ ಓಡಿಸಬೇಡಿ. ಮುಲಾಜಿಲ್ದೆ ಪೊಲೀಸರು ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಏನಪ್ಪಾ ಇದು ಅಂತ ಕೇಳಿದ್ರೆ, ಈಗಾಗಲೇ 3 ಮೇಲೆ ಕೇಸ್ ಹಿಂಗೆ ಅಂತ ಬಿದ್ದಿದೆ. ಕೇರಳದಲ್ಲಿ ಇಂಥೊಂದು ವಿಚಿತ್ರ ಘಟನೆ ನಡೆದಿದೆ. ಕೇರಳದ RTC ಬಸ್ ಚಾಲಕರ ಮೇಲೆ ಈ ಒಂದು ಕೇಸ್ ಬಿದ್ದಿದೆ. ಈ ಒಂದು ಚಾಲಕರು ಮದ್ಯವನ್ನ ಸೇವಿಸಿ ಬಸ್ಸನ್ನ ಚಾಲನೆ ಮಾಡ್ತಾ ಇದ್ರು ಎನ್ನುವಂಥದ್ದು. ಅಂದರೆ ಮದ್ಯ ಸೇವಿಸಿದ್ರೆ ಬಸ್ ಓಡಿಸಿದ್ರೆ ಅದು ಕೇಸ್ ಬಿದ್ದೇ ಬೀಳುತ್ತೆ, ಅದ್ರ ಮೇಲೆ ಏನು ಅನುಮಾನ ಇಲ್ಲ. ವಿಚಿತ್ರ ಅಂತಂದರೆ ಆ 3 ಮದ್ಯವನ್ನ ಸೇವಿಸಿರಲಿಲ್ಲ, ಮದ್ಯದ ಬದಲಿಗೆ ಹಲಸಿನ ಹಣ್ಣನ್ನು ಸೇವಿಸಿದ್ರು. ಅಧಿಕಾರಿಗಳ ಮುಂದೆ ಮದ್ಯ ಸೇವಿಸಿದ್ದು ಹಲಸಿನ ಹಣ್ಣು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅನುಮಾನ ಬಂದಿರುವಂತಹ ಅವರು ಮದ್ಯ ಸೇವಿಸಿರೋದಾಗಿ ಸಾಬೀತು ಪಡಿಸಿದ್ದಾರೆ. 3 ಹಲಸಿನ ಹಣ್ಣನ್ನು ತಿಂದು ಬಂದಿದ್ದಾರೆ. ಮತ್ತೊಬ್ಬರಿಗೂ ಕೂಡ ಹಲಸಿನ ಹಣ್ಣನ್ನು ತಿನ್ನಿಸಿ ಪರೀಕ್ಷೆ ಮಾಡಿದಾಗ ಅಸಲಿಯತ್ತ ಬಯಲಾಗಿದೆ. ತುಂಬಾ ಮಾಗಿದ ಹಣ್ಣಿರುತ್ತಲ್ಲ ವೀಕ್ಷಕರೇ, ತುಂಬಾ ಮಾಗಿದ ಹಣ್ಣಲ್ಲಿ ಕಡಿಮೆ ಪ್ರಮಾಣದ ಆಲ್ಕೋಹಾಲ್ ಕಂಟೆಂಟ್ ಅನ್ನೋದು ಇರುತ್ತಂತೆ. ಸೊ ಆ ಒಂದು ಕಾರಣಕ್ಕೆ ಇದನ್ನ ವೈನ್ ತಯಾರಿಕೆಗೂ ಕೂಡ ಬಳಕೆ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.